ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಿನ ಈ ರೀತಿ ಚುರುಮುರಿ ಮಾಡಿ ತಿಂದರೆ ಪ್ರತಿದಿನಾಲೂ ಕೂಡ ಸಂಜೆ ಇದನ್ನೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ಸುಮಾರು ಸಲ ಮನೆಯಲ್ಲಿ ನೀವೆಲ್ಲ ಚುರುಮುರಿಯನ್ನು ತಯಾರಿಸಿರ್ತೀರ, ಆದರೆ ಮಾಡುವಂಥ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಇದ್ದರೆ ಟೇಸ್ಟು ಬೇರೆ ಥರನೇ ಇರುತ್ತೆ. ಖಂಡಿತವಾಗ್ಲೂ ಈ ರೀತಿಯಲ್ಲಿ ಒಂದು ಸಲ ನೀವು ಮನೆಯಲ್ಲಿ ಚುರುಮುರಿನ ಮಾಡಿ ತಿನ್ನಿ, ನಿಮಗೆ ಈ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಆಗ ನೀವು ಕೂಡ ದಿನಾಲು ಇದನ್ನೇ ತಯಾರಿಸಿ ತಿಂತೀರಾ. ಸೊ ಈ ಒಂದು ಚುರುಮುರಿ ತಯಾರಿಸೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 2 ಈರುಳ್ಳಿ ಮತ್ತು 2 ಟೊಮ್ಯಾಟೊ ಸಣ್ಣ ಗಾತ್ರದಲ್ಲಿರೋವಂಥದ್ದು 2 ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿರೋವಂಥ ಈರುಳ್ಳಿಯನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾನು ಕಡಲೆ ಬೀಜನ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ನಾನು ತೊಗೊಂಡಿದ್ದೀನಿ. ಅಕಸ್ಮಾತ್ ಅದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಅನ್ನೋದಾದರೆ ನೀವು ಇದನ್ನು ಹುರಿದು ಕೂಡ ಹಾಕ್ಕೊಳ್ಬೋದು, ಹಾಗೂ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಒಂದು ತಟ್ಟೆಗೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇರೋದು. ಸೊ ಈಗ ಇದಕ್ಕೆ 1 ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಒಂದು ಪಿಂಚ್ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಅರಿಶಿನ. ಅದಾದ ನಂತರ ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೀನಿ. ಸ್ವಲ್ಪ ನಾನು ನೋಡ್ತಾ ಇದ್ದೀರಲ್ಲ, ಅದು ಕೂಡ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಯಾವಾಗಲೂ ಕೂಡ ನಾನು ಮಸಾಲೆಗಳನ್ನು ಕಮ್ಮಿನೇ ಉಪಯೋಗಿಸ್ತೀನಿ. ಬೇಕು ಅಂದರೆ ಇಲ್ಲಿ ಖಾರದ ಪುಡಿ ಬದಲು ನೀವು ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಅದಾದ ನಂತರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಮಾಡ್ತಿರೋವಂಥ ಕ್ವಾಂಟಿಟಿಯಲ್ಲಿ 4 ಜನಕ್ಕೆ ಆಗುವಂಥದ್ದು 4 ರಿಂದ 5 ಜನ ತಿನ್ನುವಂಥ ಒಂದು ಚುರುಮುರಿಯನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಅಲ್ಲ, ಇದು ಮೀಡಿಯಮ್ ಆಗಿರೋವಂಥ ಎಣ್ಣೆಯನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಈಗ ಮಂಡಕ್ಕಿಯನ್ನು ನಾವು ತಗೊಳ್ಳೋಣ. ಮಂಡಕ್ಕಿ ಅಥವಾ ಪುರಿ ಖಾರ ಪುರಿಗೆ ಉಪಯೋಗಿಸುವಂಥ ಪುರಿ ಅಂತ ಅನ್ಬೋದು, ಅಥವಾ ಮಂಡಕ್ಕಿ ಅನ್ಬೋದು. ಸೊ ಒಂದೊಂದು ಸೈಡ್ ಒಂದೊಂದು ಥರ ಕರಿತೀವಿ. ಸೊ ಈಗ ಪುರಿಯನ್ನು ಸುಮಾರು ಇಲ್ಲಿ ನಾನು 1 ರಿಂದ 1.5 ಲೀಟರ್ ಆಗೋಷ್ಟು ಪುರಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಒಂದು ಮಿಶ್ರಣಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪಯೋಗಿಸಿ. ಬೇಕು ಅಂದರೆ ಕಲಿಸ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೋಡಿ, ನಿಮಗೆ ಹೆಚ್ಚು ಕಮ್ಮಿ ಆದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಚುರುಮುರಿ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಚುರುಮುರಿ ರೆಸಿಪಿ ಇದು. ನೋಡಿ, ಇವಾಗ ಮಂಡಕ್ಕಿಯನ್ನು ಹಾಕ್ಕೊಂಡ ನಂತರ ನಾನು ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಸಣ್ಣದಾಗಿ, ಎಷ್ಟು ನಮಗೆ ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇವೆರಡನ್ನೂ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಕೂಡ ನಾನು 2 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಸಣ್ಣ ಗಾತ್ರದಲ್ಲಿರೋದು, ಈರುಳ್ಳಿ ಸೈಜಲ್ಲೇ ಇರೋವಂಥದ್ದನ್ನಲ್ಲ. ಓಕೆ, ಬೇಕು ಅಂದರೆ ನೀವು 1 ಕೂಡ ಹಾಕ್ಕೊಳ್ಬೋದು. ನಾವು ನಿಂಬೆಹಣ್ಣಿನ ಜ್ಯೂಸು ಕೂಡ ಹಾಕೋದ್ರಿಂದ ನಮಗೆ ಜಾಸ್ತಿ ಟೊಮ್ಯಾಟೊ ಏನು ಬೇಕಾಗೋದಿಲ್ಲ. ಅದಾದ ನಂತರ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಾಯಿಯನ್ನು ತುರಿದು ತೊಗೊಂಡಿರೋವಂಥದ್ದು ಸುಮಾರು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಸಿ ಕಾಯಿ ತುರಿ ಇದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಯಾರೆಲ್ಲ ನೀವು ಕಾಯಿ ತುರಿಯನ್ನು ಹಾಕ್ತಲೇ ಹಾಗೆ ತಯಾರಿಸಿರ್ತೀರೋ, ಈಗ ಒಂದ್ಸಲ ಈ ರೀತಿ ತಯಾರಿಸಿ, ನಿಮಗೂ ಕೂಡ ಟೇಸ್ಟು ಹೇಗೆ ಅನಿಸುತ್ತೆ ಅನ್ನೋದನ್ನು ತಪ್ಪದೆ ತಿಳಿಸಿ. ನಂತರ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಡಲೆ ಬೀಜ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡಿರೋವಂಥದ್ದು ಅರ್ಧ ಕಪ್ ಆಗುವಷ್ಟು. ಸೊ ಅದನ್ನು ಮತ್ತೆ ನಾವು ಸರ್ವ್ ಮಾಡ್ತೀವಲ್ಲ, ಆಗ ಮತ್ತೆ ಕಡಲೆ ಬೀಜ ಮೇಲೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಕಡಲೆ ಬೀಜನ ಹಾಕೊಂಡಿದ್ದೀನಿ. ಅದಾದ ನಂತರ 1 ಕ್ಯಾರೆಟನ್ನು ಸಣ್ಣದಾಗಿ ತುರಿದು ನಾನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು.
ಈ ರೀತಿ ಸಣ್ಣದಾಗಿ ತುರಿದು ನಾನು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟನ್ನು ಹಾಕಿದ ನಂತರ ಇಲ್ಲಿ 1 ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಬೇಕು ಅಂದರೆ ನೀವು ಅರ್ಧ ಕೂಡ ಹಾಕ್ಕೊಳ್ಬೋದು. ಕ್ಯಾರೆಟ್ ಇಷ್ಟಪಡೋರು ವೆಜಿಟೇಬಲ್ ಅಲ್ವಾ, ಸೊ ಖಂಡಿತವಾಗ್ಲೂ ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ರೀತಿ ನಾವು ಮಿಕ್ಸ್ ಮಾಡಿ ಕೊಟ್ಟರೆ ಅವರು ಕೂಡ ವೆಜಿಟೇಬಲ್ ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ 1 ಕ್ಯಾರೆಟನ್ನು ನಾನು ತುರಿದು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಅರ್ಧ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಲ್ಲ ಕಡೆ ನೀವು ಚುರುಮುರಿಯನ್ನು ತಿಂದಿರ್ತೀರ, ಆದರೆ ಒಂದು ಅಂಗಡಿಯಲ್ಲಿ ಅಥವಾ ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಮಾಡುವಂಥ ಒಂದು ಚುರುಮುರಿ ಇನ್ನೊಂದು ಕಡೆ ತಿಂದಾಗ ಆ ಟೇಸ್ಟ್ ಬರೋದಿಲ್ಲ. ಕಾರಣ ಏನು ಅಂದರೆ ಮಾಡುವಂಥ ವಿಧಾನದಲ್ಲಿ ಬದಲಾವಣೆ ಇರುತ್ತೆ, ಚೇಂಜ್ ಇರುತ್ತೆ. ಸೊ ಕೆಲವರು ಜಾಸ್ತಿ ಖಾರ ತಿಂತಾರೆ, ಕೆಲವರು ಕಮ್ಮಿ ಖಾರ ತಿಂತಾರೆ, ಕೆಲವರು ಉಪ್ಪು ಜಾಸ್ತಿ, ಹಾಗೆ ಈ ಥರ ವ್ಯತ್ಯಾಸ ಆಗುತ್ತೆ ಟೇಸ್ಟಲ್ಲಿ. ಸೊ ಮನೆಯಲ್ಲಿ ನಾವು ತುಂಬಾ ಈಸಿಯಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಇದರಲ್ಲಿ ಖಾರ ಕೂಡ ಕಮ್ಮಿ ಇರುತ್ತೆ. ಓಕೆ, ಈಗ ನಾನು ನೋಡಿ ಇಲ್ಲಿ ಸೇವನ್ನು ತೊಗೊಂಡಿದ್ದೀನಿ, ಖಾರ. ಸೊ ಬೂಂದಿ ಖಾರ ಕೂಡ ತೊಗೊಂಡಿದ್ದೀನಿ, ಸೇವು ಮತ್ತು ಎರಡನ್ನೂ ತೊಗೊಂಡಿದ್ದೀನಿ. ಎರಡನ್ನೂ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸ್ ಮಾಡಿರೋಂಥ ಮಸಾಲೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಖಾರವನ್ನು ಮಸಾಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಚುರುಮುರಿಯನ್ನು ಮಾಡಬೇಕಾದ್ರೆ ಅದನ್ನು ಮಿಕ್ಸ್ ಮಾಡುವಂಥ ವಿಧಾನ ಕೂಡ ಅಷ್ಟೇ ಅದರಲ್ಲಿ ಇಂಪಾರ್ಟೆಂಟು, ಗೊತ್ತಾಯ್ತಾ? ಅದಕ್ಕೆ ನಾವು ಪಾತ್ರೆ ತೊಗೊಳ್ಬೇಕಾದ್ರೆ ಅಗಲವಾಗಿರೋವಂಥ ಪಾತ್ರೆಯನ್ನು ತೊಗೋಬೇಡಿ. ಚುರುಮುರಿ ಯಾವಾಗಲಾದರೂ ಕಲಿಸ್ಬೇಕು ಅಂತಂದರೆ ಈ ಥರ ಗುಂಡಾಗಿರೋವಂತಹ ಒಂದು ಪಾತ್ರೆಯನ್ನು ತೊಗೊಳ್ಳಿ. ಓಕೆ, ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಮಗೆ ನೀಟಾಗಿ, ಮತ್ತು ಚುರುಮುರಿಯನ್ನು ನೀವು ಆ ತಕ್ಷಣಕ್ಕೆ ಕೊಡಬೇಕು. ಯಾಕೆಂದರೆ ಮಿಕ್ಸ್ ಮಾಡಿ ಅದನ್ನು ಜಾಸ್ತಿ ಒಂದು 5 ರಿಂದ 10 ನಿಮಿಷ ಇಟ್ಟರೂ ಕೂಡ ಮೆತ್ತಗಾಕೋಗುತ್ತೆ, ಬೇಗ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಯಾವಾಗ ನೀವು ಚುರುಮುರಿಯನ್ನು ಸರ್ವ್ ಮಾಡ್ತೀರೋ ಅಥವಾ ಕೊಡಬೇಕು ಅಂತ ಅಂದ್ಕೊತೀರೋ ಆ ತಕ್ಷಣಕ್ಕೆ ಕಲಸಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಲಸಿ ನೀವು ಆ ಕ್ಷಣಕ್ಕೆ ಕೊಡ್ಬೋದು. ಒಂದು 5 ರಿಂದ 10 ನಿಮಿಷ ಇಟ್ಟರೂ ಕೂಡ ಬೇಗ ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಗಳು ಮತ್ತು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ನೀಟಾಗಿ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೇ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಾಫಿ ಟೀ, ಸಂಜೆ ಹೊತ್ತು ಕಾಫಿ ಟೀ ಅಥವಾ ಇದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಅಥವಾ ವಡೆ ಇದ್ದರೆ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸಲ ಈ ರೀತಿಯಾಗಿ ಚುರುಮುರಿಯನ್ನು ತಯಾರಿಸಿ ಮತ್ತು ತಿಂದು ಮನೆಯಲ್ಲಿ ಎಲ್ಲರೂ ಹೇಗೆ ಇಷ್ಟಪಟ್ಟರೋ ಇಲ್ವೋ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಖಂಡಿತವಾಗ್ಲೂ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಚುರುಮುರಿ ರೆಡಿಯಾಗಿದೆ. ಸೊ ಈ ಒಂದು ದಿನ ಈ ರೀತಿ ಚುರುಮುರಿ ನೀವು ಮಾಡಿ ತಿಂದರೆ ಪ್ರತಿದಿನ ಸಂಜೆ ಇದನ್ನೇ ಮಾಡಿ ತಿಂತೀರಾ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇತ್ತು, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.